ಕೆಲಸ ಮಾಡ್ತದೆ ಅಂತಕ್ಕಂಥ ಮನಸ್ಸಿನ ಭಾವನೆ ಅದು ನಮಗೆ ತಗಿಲಿಕ್ಕೆ ಆಗ್ತಿಲ್ಲ. ಅದು ಮನಸ್ಸಿನಿಂದ ಜನರ ಮನಸ್ಸಲ್ಲಿ ಆ ರೀತಿ ಭಾವನೆ ಬಂದ್ಬಿಟ್ಟಿದೆ. ಆಯುರ್ವೇದ ಅಂದರೆ ಸ್ಲೋ ಅಂತ ಹೇಳ್ಬಿಟ್ಟು ಆ ಸ್ಲೋ ಅನ್ನೋದನ್ನ ಹೆಂಗೆ ತೆಗಿಬೇಕು, ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಪೂರಕವಾದ ಯಾವ ರೀತಿಯ ವಿಧಾನಗಳನ್ನು ಅಳವಡಿಸ್ಕೋಬೇಕು, ಯಾವ ರೀತಿಯ ಅರಿವನ್ನು ಮೂಡಿಸ್ಬೇಕಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿ ಅವರಿಗೆ ನಿಜವಾಗೂ ಆಯುರ್ವೇದದ ಅವಶ್ಯಕತೆ, ಆರೋಗ್ಯ ಜೀವನ ನಡೆಸಲಿಕ್ಕೆ ಆಯುರ್ವೇದದ ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿಸಿಕೊಡ್ತೇವೆ ಕೂಡ. ಈ ತಿಂಗಳು ಸೌರಮಾನ ಪ್ರಕಾರ ಈ ತಿಂಗಳು ಇವಾಗ ವಸಂತ ಋತು ಇದೆ. ವಸಂತ ಋತುವಿನಲ್ಲಿ ನಾವು ಒಂದು ವಿಶೇಷವಾದ ಚಿಕಿತ್ಸೆಯನ್ನು ಮಾಡ್ತೀವಿ. ಅದು ವಮನ ಚಿಕಿತ್ಸೆ, ವಮನ ಕರ್ಮ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದು ಸಾರಿ ಯಾರು ಆರೋಗ್ಯವಾಗಿರ್ತಾರೋ ಅವರಿಗೆ ಈ ಒಂದು ವಮನ ಚಿಕಿತ್ಸೆ, ವಾಸಂತಿಕ ವಮನ ಅಂತ ಕೂಡ ಹೇಳ್ತೀವಿ. ಈ ಚಿಕಿತ್ಸೆ ಮಾಡೋದ್ರಿಂದ ಅವರಿಗೆ ಅವರ ಏನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಅವರ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಯಾರಿಗೆ ನಿಜವಾಗ್ಲೂ ಕಾಳಜಿ ಇದೆಯೋ ಅವರು ನಮ್ಮ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬರ್ತಕ್ಕಂಥ ವಮನ ಮತ್ತು ವಿರೇಚನ ಅಂತಕ್ಕಂಥ ಚಿಕಿತ್ಸೆ ತಗೊಂಡ್ರೆ ಅವ್ರಿಗೆ ಹೆಚ್ಚಿನದಾಗಿ ಮಧುಮೇಹ ಕಾಯಿಲೆ ಬರೋದೇ ಇಲ್ಲ, BP ಕಾಯಿಲೆ ಅವಾಯ್ಡ್ ಆಗ್ತದೆ. ಕಾರಣ ತಿಳ್ಕೊಬೇಕಷ್ಟೇ, ಯಾವ ಕಾರಣದಿಂದ BP ಬರ್ತದೋ ಅದನ್ನು ತಿಳ್ಕೊಂಡ್ರೆ BP ಕಾಯಿಲೆ ಬರಂಗಿಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಏನು ನಿಲ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನಾವು ಖಂಡಿತವಾಗೂ ಅದನ್ನು ತಡೆಗಟ್ಬೋದು. ಅದ್ರ ಜೊತೆಗೇ ಈಗ ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥ ಸಮಸ್ಯೆ ಏನಿದೆ ಥೈರಾಯ್ಡ್ ಕಾಯಿಲೆ, ಅದಕ್ಕೂ ಕೂಡ ಈ ಒಂದು ಚಿಕಿತ್ಸೆ ತುಂಬ ಪರಿಣಾಮಕಾರಿಯಾಗಿರ್ತದೆ.